ಮತ್ತೊಂದು ಕಡೆ ದ್ರಾವಿಡರ ನಾಡಲ್ಲಿ ಕಮಲವನ್ನ ಅರಳಿಸಬೇಕು ಅಂತ ಪಣ ತೊಟ್ಟಿರುವಂತಹ ಬಿಜೆಪಿ ಹೈಕಮಾಂಡ್ ನಾನಾ ರೀತಿಯ ಹೊಸ ಪ್ರಯೋಗಗಳನ್ನ ಮಾಡ್ತಾ ಇದೆ. ಸದ್ಯ ನೈನಾರ್ ನಾಗೇಂದ್ರನ್ಗೆ ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಪಟ್ಟ ಒಲಿದು ಬಂದಿದೆ. ತಿರುವನ್ವೇಲಿ ಕ್ಷೇತ್ರದ ಶಾಸಕ ನೈನಾರ್ ನಾಗೇಂದ್ರನ್, ಕೇವಲ ನೈನಾರ್ ನಾಗೇಂದ್ರನ್ ಮಾತ್ರ ಅಧ್ಯಕ್ಷ ಪಟ್ಟಕ್ಕೆ ನಾಮಪತ್ರ ಸಲ್ಲಿಸಿದ್ರು. ಹೀಗಾಗಿ ಅವರಿಗೆ ಅಧ್ಯಕ್ಷಗಿರಿ ಒಲಿದು ಬಂದಿದೆ. ಈಗ ಮುಂದೇನು? ಅಣ್ಣಾಮಲೈ ಸ್ಥಾನಕ್ಕೆ ನೈನಾರ್ ನಾಗೇಂದ್ರನ್ ಅವರ ಆಯ್ಕೆ ಆಗಿರುವ ಹಿನ್ನೆಲೆ ಮುಂದೇನು ಅನ್ನುವಂತಹ ಪ್ರಶ್ನೆ. ಈಗ ಗೌಂಡರ್ ಮತ್ತು ದೇವರ ಸಮುದಾಯ, ಈ ಸಮುದಾಯಗಳ ನಡುವೆ ಒಂದು ರೀತಿ ಪೈಪೋಟಿ. ಅಣ್ಣಾಮಲೈ ಮತ್ತು ಪಳನಿಸ್ವಾಮಿ ಇಬ್ಬರು ಒಂದೇ ಸಮುದಾಯಕ್ಕೆ ಸೇರಿದವರು. ಮತ್ತೊಂದು ಕಡೆ ದೇವರ ಸಮುದಾಯ ಜಯಲಲಿತಾ ಅವರನ್ನ ಅಪಾರವಾಗಿ ನಂಬ್ತಾ ಇತ್ತು, ಬೆಂಬಲ ನೀಡ್ತಾ ಇತ್ತು. ಸೊ ಈ ವಿಚಾರಗಳನ್ನ ಆಧಾರವಾಗಿ ಇಟ್ಕೊಂಡು ಈಗ ಇಂಥ ಒಂದು ಹೊಸ ಪ್ರಯೋಗಕ್ಕೆ ಅಮಿತ್ ಶಾ ಮತ್ತು ತಂಡ ಮುಂದಾಗಿದೆ. 4ನೇ ತಾರೀಕು ಅಧ್ಯಕ್ಷ ಬದಲಾವಣೆ ಬಗ್ಗೆ ಭವಿಷ್ಯ ನುಡಿದಿದ್ರು. ತಮಿಳುನಾಡು ಬಿಜೆಪಿಯ 13ನೇ ಅಧ್ಯಕ್ಷರಾಗಿ ನಾಗೇಂದ್ರನ್ ಆಯ್ಕೆಯಾಗಿದ್ದಾರೆ. ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ಅವತ್ತೇ ವರದಿಯನ್ನ ಮಾಡಿತ್ತು. ಪೊಲಿಟಿಕ್ಸ್ ನ್ಯೂಸ್ ಅಂದ್ರೆ ಪಕ್ಕಾ ಪೊಲಿಟಿಕ್ಸ್ ಸುದ್ದಿ ಅಂತಂದ್ರೆ ರಿಪಬ್ಲಿಕ್ ಕನ್ನಡ. 4ನೇ ತಾರೀಕೆ ನಾವು ಈ ವಿಚಾರವಾಗಿ ಪ್ರಸ್ತಾಪ ಮಾಡಿದ್ವಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಅಭಿಷೇಕ್ ಈಗ ನೇರ ಸಂಪರ್ಕದಲ್ಲಿ. ಅಭಿಷೇಕ್, ಈ ಹೊಸ ಪ್ರಯೋಗ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂತಂದ್ರೆ, ಯಾರು ನಿರೀಕ್ಷೆ ಮಾಡಿದ ಅಣ್ಣಾಮಲೈ ಅವರನ್ನ ಇವರು ಬಿಜೆಪಿ ಕರ್ಕೊಂಡು ಬಂದ್ರು, ಅಧ್ಯಕ್ಷ ಪಟ್ಟವನ್ನ ನೀಡಿದ್ರು, ಕೆಲವೊಂದು ಜವಾಬ್ದಾರಿಗಳನ್ನ ಕೊಟ್ಟರು. ಈಗ ಅವರು ಸ್ಟೆಪ್ ಡೌನ್ ಆದ್ರು. ಮುಂದೆ ಈಗ ನಾಗೇಂದ್ರನ್, ಇವರಲ್ಲಿ ಏನೇನು ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ ಅಂತ? ಫೈನ್, ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಈಗಾಗಲೇ ತಮಿಳುನಾಡಿನಲ್ಲಿ ಈ ರೀತಿಯ ಒಂದು ಹೊಸ ಪ್ರಯೋಗ, ಇಲ್ಲಿ ಸಮುದಾಯದ ಲೆಕ್ಕಾಚಾರ ಭಾರಿ ಜೋರಾಗಿ ಮುನ್ನೆಲೆಗೆ ಬಂದಿರೋದು. ಗೌಂಡರ್ ಸಮುದಾಯದ ಇಬ್ಬರು ನಾಯಕರು, ಅವರನ್ನ ಹೊರತುಪಡಿಸಿ ಈಗ ದೇವರ ಸಮುದಾಯದ ನಾಗೇಂದ್ರ, ಈಗಾಗಲೇ ಇವರು ಸಿಟ್ಟಿಂಗ್ ಎಂಎಲ್ಎ ಆಗಿದ್ದಾರೆ. ಇವರು ಮಾತ್ರ ಅಧ್ಯಕ್ಷಗಾದಿಗಾಗಿ ನಾಮಪತ್ರವನ್ನ ಸಲ್ಲಿಸಿದ್ರು. ಹೀಗಾಗಿ ಇವರೊಬ್ಬರೇ ಈಗ ಆಯ್ಕೆಯಾಗಿದ್ದಾರೆ. ಇವರನ್ನ ನೂತನ ರಾಜ್ಯಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ ತಮಿಳುನಾಡು ಬಿಜೆಪಿಗೆ. ಮತ್ತೊಂದು ಕಡೆ ದ್ರಾವಿಡರ ನಾಡಲ್ಲಿ ಕಮಲವನ್ನ ಅರಳಿಸಬೇಕು ಅಂತ ಪಣ ತೊಟ್ಟಿರುವಂತಹ ಬಿಜೆಪಿ ಹೈಕಮಾಂಡ್ ನಾನಾ ರೀತಿಯ ಹೊಸ ಪ್ರಯೋಗಗಳನ್ನ ಮಾಡ್ತಾ ಇದೆ. ಸದ್ಯ ನೈನಾರ್ ನಾಗೇಂದ್ರನ್ಗೆ ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಪಟ್ಟ ಒಲಿದು ಬಂದಿದೆ. ತಿರುವನ್ವೇಲಿ ಕ್ಷೇತ್ರದ ಶಾಸಕ ನೈನಾರ್ ನಾಗೇಂದ್ರನ್, ಕೇವಲ ನೈನಾರ್ ನಾಗೇಂದ್ರನ್ ಮಾತ್ರ ಅಧ್ಯಕ್ಷ ಪಟ್ಟಕ್ಕೆ ನಾಮಪತ್ರ ಸಲ್ಲಿಸಿದ್ರು. ಹೀಗಾಗಿ ಅವರಿಗೆ ಅಧ್ಯಕ್ಷಗಿರಿ ಒಲಿದು ಬಂದಿದೆ. ಈಗ ಮುಂದೇನು? ಅಣ್ಣಾಮಲೈ ಸ್ಥಾನಕ್ಕೆ ನೈನಾರ್ ನಾಗೇಂದ್ರನ್ ಅವರ ಆಯ್ಕೆ ಆಗಿರುವ ಹಿನ್ನೆಲೆ ಮುಂದೇನು ಅನ್ನುವಂತಹ ಪ್ರಶ್ನೆ. ಈಗ ಗೌಂಡರ್ ಮತ್ತು ದೇವರ ಸಮುದಾಯ, ಈ ಸಮುದಾಯಗಳ ನಡುವೆ ಒಂದು ರೀತಿ ಪೈಪೋಟಿ. ಅಣ್ಣಾಮಲೈ ಮತ್ತು ಪಳನಿಸ್ವಾಮಿ ಇಬ್ಬರು ಒಂದೇ ಸಮುದಾಯಕ್ಕೆ ಸೇರಿದವರು. ಮತ್ತೊಂದು ಕಡೆ ದೇವರ ಸಮುದಾಯ ಜಯಲಲಿತಾ ಅವರನ್ನ ಅಪಾರವಾಗಿ ನಂಬ್ತಾ ಇತ್ತು, ಬೆಂಬಲ ನೀಡ್ತಾ ಇತ್ತು. ಸೊ ಈ ವಿಚಾರಗಳನ್ನ ಆಧಾರವಾಗಿ ಇಟ್ಕೊಂಡು ಈಗ ಇಂಥ ಒಂದು ಹೊಸ ಪ್ರಯೋಗಕ್ಕೆ ಅಮಿತ್ ಶಾ ಮತ್ತು ತಂಡ ಮುಂದಾಗಿದೆ. 4ನೇ ತಾರೀಕು ಅಧ್ಯಕ್ಷ ಬದಲಾವಣೆ ಬಗ್ಗೆ ಭವಿಷ್ಯ ನುಡಿದಿದ್ರು. ತಮಿಳುನಾಡು ಬಿಜೆಪಿಯ 13ನೇ ಅಧ್ಯಕ್ಷರಾಗಿ ನಾಗೇಂದ್ರನ್ ಆಯ್ಕೆಯಾಗಿದ್ದಾರೆ. ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ಅವತ್ತೇ ವರದಿಯನ್ನ ಮಾಡಿತ್ತು. ಪೊಲಿಟಿಕ್ಸ್ ನ್ಯೂಸ್ ಅಂದ್ರೆ ಪಕ್ಕಾ ಪೊಲಿಟಿಕ್ಸ್ ಸುದ್ದಿ ಅಂತಂದ್ರೆ ರಿಪಬ್ಲಿಕ್ ಕನ್ನಡ. 4ನೇ ತಾರೀಕೆ ನಾವು ಈ ವಿಚಾರವಾಗಿ ಪ್ರಸ್ತಾಪ ಮಾಡಿದ್ವಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಅಭಿಷೇಕ್ ಈಗ ನೇರ ಸಂಪರ್ಕದಲ್ಲಿ. ಅಭಿಷೇಕ್, ಈ ಹೊಸ ಪ್ರಯೋಗ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂತಂದ್ರೆ, ಯಾರು ನಿರೀಕ್ಷೆ ಮಾಡಿದ ಅಣ್ಣಾಮಲೈ ಅವರನ್ನ ಇವರು ಬಿಜೆಪಿ ಕರ್ಕೊಂಡು ಬಂದ್ರು, ಅಧ್ಯಕ್ಷ ಪಟ್ಟವನ್ನ ನೀಡಿದ್ರು, ಕೆಲವೊಂದು ಜವಾಬ್ದಾರಿಗಳನ್ನ ಕೊಟ್ಟರು. ಈಗ ಅವರು ಸ್ಟೆಪ್ ಡೌನ್ ಆದ್ರು. ಮುಂದೆ ಈಗ ನಾಗೇಂದ್ರನ್, ಇವರಲ್ಲಿ ಏನೇನು ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ ಅಂತ? ಫೈನ್, ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಈಗಾಗಲೇ ತಮಿಳುನಾಡಿನಲ್ಲಿ ಈ ರೀತಿಯ ಒಂದು ಹೊಸ ಪ್ರಯೋಗ,
ಇಲ್ಲಿ ಸಮುದಾಯದ ಲೆಕ್ಕಾಚಾರ ಭಾರಿ ಜೋರಾಗಿ ಮುನ್ನೆಲೆಗೆ ಬಂದಿರೋದು. ಗೌಂಡರ್ ಸಮುದಾಯದ ಇಬ್ಬರು ನಾಯಕರು ಅವರನ್ನ ಹೊರತುಪಡಿಸಿ ಈಗ ದೇವರ ಸಮುದಾಯದ ನಾಗೇಂದ್ರ ಈಗಾಗಲೇ ಇವರು ಸಿಟ್ಟಿಂಗ್ ಎಂಎಲ್ಎ ಆಗಿದ್ದಾರೆ. ಇವರು ಮಾತ್ರ ಅಧ್ಯಕ್ಷಗಾದಿಗಾಗಿ ನಾಮಪತ್ರವನ್ನ ಸಲ್ಲಿಸಿದ್ರು. ಹೀಗಾಗಿ ಇವರೊಬ್ಬರೇ ಈಗ ಆಯ್ಕೆಯಾಗಿದ್ದಾರೆ. ಇವರನ್ನ ನೂತನ ರಾಜ್ಯಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ ತಮಿಳುನಾಡು ಬಿಜೆಪಿಗೆ. ಮತ್ತೊಂದು ಕಡೆ ದ್ರಾವಿಡರ ನಾಡಲ್ಲಿ ಕಮಲವನ್ನ ಅರಳಿಸಬೇಕು ಅಂತ ಪಣ ತೊಟ್ಟಿರುವಂತಹ ಬಿಜೆಪಿ ಹೈಕಮಾಂಡ್ ನಾನಾ ರೀತಿಯ ಹೊಸ ಪ್ರಯೋಗಗಳನ್ನ ಮಾಡ್ತಾ ಇದೆ. ಸದ್ಯ ನೈನಾರ್ ನಾಗೇಂದ್ರನ್ಗೆ ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಪಟ್ಟ ಒಲಿದು ಬಂದಿದೆ. ತಿರುವನ್ವೇಲಿ ಕ್ಷೇತ್ರದ ಶಾಸಕ ನೈನಾರ್ ನಾಗೇಂದ್ರನ್, ಕೇವಲ ನೈನಾರ್ ನಾಗೇಂದ್ರನ್ ಮಾತ್ರ ಅಧ್ಯಕ್ಷ ಪಟ್ಟಕ್ಕೆ ನಾಮಪತ್ರ ಸಲ್ಲಿಸಿದ್ರು. ಹೀಗಾಗಿ ಅವರಿಗೆ ಅಧ್ಯಕ್ಷಗಿರಿ ಒಲಿದು ಬಂದಿದೆ. ಈಗ ಮುಂದೇನು? ಅಣ್ಣಾಮಲೈ ಸ್ಥಾನಕ್ಕೆ ನೈನಾರ್ ನಾಗೇಂದ್ರನ್ ಅವರ ಆಯ್ಕೆಯಾಗಿರುವ ಹಿನ್ನೆಲೆ ಮುಂದೆ ಏನು ಅನ್ನುವಂತಹ ಪ್ರಶ್ನೆ. ಈಗ ಗೌಂಡರ್ ಮತ್ತು ದೇವರ ಸಮುದಾಯ, ಈ ಸಮುದಾಯಗಳ ನಡುವೆ ಒಂದು ರೀತಿ ಪೈಪೋಟಿ. ಅಣ್ಣಾಮಲೈ ಮತ್ತು ಪಳನಿಸ್ವಾಮಿ ಇಬ್ಬರು ಒಂದೇ ಸಮುದಾಯಕ್ಕೆ ಸೇರಿದವರು. ಮತ್ತೊಂದು ಕಡೆ ದೇವರ ಸಮುದಾಯ ಜಯಲಲಿತಾ ಅವರನ್ನ ಅಪಾರವಾಗಿ ನಂಬ್ತಾ ಇತ್ತು, ಬೆಂಬಲ ನೀಡ್ತಾ ಇತ್ತು. ಸೊ ಈ ವಿಚಾರಗಳನ್ನ ಆಧಾರವಾಗಿ ಇಟ್ಕೊಂಡು ಈಗ ಇಂಥ ಒಂದು ಹೊಸ ಪ್ರಯೋಗಕ್ಕೆ ಅಮಿತ್ ಶಾ ಮತ್ತು ತಂಡ ಮುಂದಾಗಿದೆ. 4ನೇ ತಾರೀಕು ಅಧ್ಯಕ್ಷ ಬದಲಾವಣೆ ಬಗ್ಗೆ ಭವಿಷ್ಯ ನುಡಿದಿದ್ರು. ತಮಿಳುನಾಡು ಬಿಜೆಪಿಯ 13ನೇ ಅಧ್ಯಕ್ಷರಾಗಿ ನಾಗೇಂದ್ರನ್ ಆಯ್ಕೆಯಾಗಿದ್ದಾರೆ. ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ಅವತ್ತೇ ವರದಿಯನ್ನ ಮಾಡಿತ್ತು. ಪೊಲಿಟಿಕ್ಸ್ ನ್ಯೂಸ್ ಅಂದ್ರೆ ಪಕ್ಕಾ ಪೊಲಿಟಿಕ್ಸ್ ಸುದ್ದಿ ಅಂತಂದ್ರೆ ರಿಪಬ್ಲಿಕ್ ಕನ್ನಡ. 4ನೇ ತಾರೀಕೆ ನಾವು ಈ ವಿಚಾರವಾಗಿ ಪ್ರಸ್ತಾಪ ಮಾಡಿದ್ವಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಅಭಿಷೇಕ್. ಈಗ ನೇರ ಸಂಪರ್ಕದಲ್ಲಿ. ಅಭಿಷೇಕ್, ಈ ಹೊಸ ಪ್ರಯೋಗ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂತಂದ್ರೆ, ಯಾರು ನಿರೀಕ್ಷೆ ಮಾಡಿದ ಅಣ್ಣಾಮಲೈ ಅವರನ್ನ ಇವರು ಬಿಜೆಪಿ ಕರ್ಕೊಂಡು ಬಂದ್ರು, ಅಧ್ಯಕ್ಷ ಪಟ್ಟವನ್ನ ನೀಡಿದ್ರು, ಕೆಲವೊಂದು ಜವಾಬ್ದಾರಿಗಳನ್ನ ಕೊಟ್ಟರು, ಈಗ ಅವರು ಸ್ಟೆಪ್ ಡೌನ್ ಆದ್ರು. ಮುಂದೆ ಈಗ ನಾಗೇಂದ್ರನ್, ಇವರಲ್ಲಿ ಏನೇನು ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ ಅಂತ? ಫೈನ್, ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಈಗಾಗಲೇ ತಮಿಳುನಾಡಿನಲ್ಲಿ ಈ ರೀತಿಯ ಒಂದು ಹೊಸ ಪ್ರಯೋಗ, ಇಲ್ಲಿ ಸಮುದಾಯದ ಲೆಕ್ಕಾಚಾರ ಭಾರಿ ಜೋರಾಗಿ ಮುನ್ನೆಲೆಗೆ ಬಂದಿರೋದು. ಗೌಂಡರ್ ಸಮುದಾಯದ ಇಬ್ಬರು ನಾಯಕರು ಅವರನ್ನ ಹೊರತುಪಡಿಸಿ ಈಗ ದೇವರ ಸಮುದಾಯದ ನಾಗೇಂದ್ರ ಈಗಾಗಲೇ ಇವರು ಸಿಟ್ಟಿಂಗ್ ಎಂಎಲ್ಎ ಆಗಿದ್ದಾರೆ. ಇವರು ಮಾತ್ರ ಅಧ್ಯಕ್ಷಗಾದಿಗಾಗಿ ನಾಮಪತ್ರವನ್ನ ಸಲ್ಲಿಸಿದ್ರು. ಹೀಗಾಗಿ ಇವರೊಬ್ಬರೇ ಈಗ ಆಯ್ಕೆಯಾಗಿದ್ದಾರೆ. ಇವರನ್ನ ನೂತನ ರಾಜ್ಯಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ ತಮಿಳುನಾಡು ಬಿಜೆಪಿಗೆ.